ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಿನಿ ವ್ಲಾಗ್ ನೋಡೋಣ ಬನ್ನಿ ಗುರು. ಬೆಳಗ್ಗೆ ನಾನು ಕೂಡ ಲೋಟ್ರಿ ಹೊಡಿಸ್ಬೇಕಾಗಿತ್ತು, ಅದಕ್ಕೆ ಟ್ಯಾಕ್ಟ್ರಿಗೆ ಹೇಳ್ಬಿಟ್ಟು ಕರೆಸಿದ್ದೆ. ಫಸ್ಟು 4 ಉಳಿಕೆ ಕೂಡ ಹುಳ ಆಗಿದೆ. ಅದಾದಮೇಲೆ ಲೋಟ್ರಿ ಹೊಡಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಕೂಡ ಬೆಡ್ ಹೊಡಿಸ್ಬೇಕು. ಏಕಪ್ಪ ಅಂತ ಕೇಳಿದ್ರೆ ಮಲ್ಲಿಗೆ ಹೂವು ಮತ್ತು ಸಾಮಂತಿಗೆ ಹೂವು ನಾಟಿ ಮಾಡಬೇಕು. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು, ಸಾಂಪಲ್ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಕೂಡ ಮಗ್ ಕೂಡ ಬಂದಿದೆ. ಅದಾದಮೇಲೆ ಸೊಪ್ಪು ಹಾಕಿದ್ರು ನಮ್ಮಮ್ಮ, ಸೊಪ್ಪು ಕೂಡ ಚೆನ್ನಾಗಿ ಬಂದಿದೆ. ಅದಾದಮೇಲೆ ನಮ್ಮ ಹುಡುಗರು ತೋಟ ವಿಸಿಟ್ ಮಾಡಿಕೊಂಡು ತೋಟ ನೋಡ್ಕೊಂಡು ಬರೋಣ ಅಂತ ಹೋಗಿದೆ. ನೋಡ್ಬೋದು ತೋಟ ಯಾವ ಥರ ಇದೆ ಅಂತ ಹೇಳಿದ್ರೆ ಸಖತ್ತಾಗಿದೆ. ರಾಗಿ ಬೆಳೆಯಲ್ಲಿ ಬಂದು ತುಂಬಾ ಮೇಂಟೆನೆನ್ಸ್ ಕಮ್ಮಿ, ಆದರೆ ನಮ್ಮ ಕಡೆ ಹಂದಿ ಆನೆ ಜಾಸ್ತಿ ಗುರು. ನೈಟ್ ಆದರೆ 6 ಗಂಟೆ 7 ಗಂಟೆ ಆದಮೇಲೆ ಬಂದ್ಬಿಡ್ತವೆ. ಯಾಕಂತ ಹೇಳಿದ್ರೆ ಫಾರೆಸ್ಟ್ ಏರಿಯಾ ಹತ್ರ ಇರೋದ್ರಿಂದ ನಮ್ಮ ಕಡೆ ತುಂಬಾ ಆನೆ ಕಾಟ. ನೀವು ನೋಡ್ತಾ ಸುತ್ತಲೂ ಬೆಟ್ಟ, ಸೆಂಟ್ರಲ್ ಊರು, ಅಲ್ಲಲ್ಲೇ ರೈತರು, ಸಣ್ಣ ಪುಟ್ಟ ರೈತರು ವ್ಯವಸಾಯ ಮಾಡಿಕೊಂಡು ಇರ್ತಾರೆ. ಆದರೆ ರೈತರಿಗೆ ತುಂಬಾ ಕಷ್ಟ. ನೈಟ್ ಆದರೆ ಆನೆಗಳು, ಹಂದಿಗಳು ಜಾಸ್ತಿ ಬರ್ತವೆ. ಆದ್ರೂ ನಮ್ಮ ರೈತರು ಬಿಡದೆ ಅವ್ರ ಹಠ ಚಾಲಿಸಬೇಕು ಅಂದ್ಬಿಟ್ಟು ಯಾವುದೇ ಕೆಲಸ ಆದರೂ ಕೂಡ ಕಷ್ಟ ಆಗಿರೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಎಲ್ಲರಿಗೂ ಸಕ್ಸಸ್ ಸಿಗೋದು ಗ್ಯಾರಂಟಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ರೈತರಿಗೋಸ್ಕರ ಇದೇ ಥರ ವಿಡಿಯೋ ತರ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.